ಮಾಳ್ವಿಕಾ ಅವರೇ, ನೀವು ನಿದ್ದೆ ಮಾಡಿ ಬಹುಶಃ 5 ದಿನ ಆಯಿತು ಅಂತ ಅನಿಸುತ್ತೆ. ಆ್ಯಸ್ ಅ ಮದರ್, ಚಾಲೆಂಜಸ್ ಜೀವನದಲ್ಲಿ ನೀವು ಬಹಳ ಎದುರಿಸ್ಬಿಟ್ಟಿದ್ದೀರಾ. ಹವ್ ಯು ಸಿ ದಟ್ ಚಾಲೆಂಜಸ್? ಅಂದರೆ ಒಂದು ಮಗು ಹುಟ್ಟಿದಾಗ ಇಡೀ ಪ್ರಪಂಚ ಅದೇ ಆಗಿರತ್ತೆ. ಅದು ಹಾಗಾಗಬೇಕು, ಹೀಗಾಗಬೇಕು ಅಂತ ದೊಡ್ಡ ದೊಡ್ಡ ಕನಸುಗಳನ್ನು ಪ್ರತಿ ತಾಯಿ, ಪ್ರತಿ ತಂದೆ ಕಾಣ್ತಾರೆ. ಬಟ್ ನಿಮಗೊಂದು ಸವಾಲು, ನಿರಂತರ ಸವಾಲು, ಈ ಕ್ಷಣಕ್ಕೂ ಸವಾಲು. ಹೆಂಗೆ ಅದನ್ನು ಡೀಲ್ ಮಾಡ್ತೀರಿ? ನಿಮ್ಮ ಮನಸ್ಸಿನ ಒಂದು ಹೋರಾಟನ ಹೆಂಗೆ ಡೀಲ್ ಮಾಡ್ತೀರಿ? ಈಗ ಸುಮ್ಮನೆ ಭಗವದ್ಗೀತೆ ನಾವಾಗ ಕೋಟ್ ಮಾಡ್ತಾ ಇರ್ತೀನಿ, ಆದರೂ ಸತ್ಯವಾಗಿರೋದರಿಂದ ಮತ್ತು ಬದುಕಿನ ಸತ್ಯಗಳನ್ನು ಅದು ಹೇಳ್ತಾ ಹೋಗೋದ್ರಿಂದ ನಿಮಗೆ ಬರೋ ಕಷ್ಟಗಳೇನಿರ್ತವೆ ನಾನು ಸಂಸ್ಕೃತದಲ್ಲಿ ಹೇಳಲ್ಲ, ಯಾಕೆಂದರೆ ಬೇರೆಯವ್ರು ಎಲ್ರಿಗೂ ಅರ್ಥ ಆಗಬೇಕಲ್ಲ. ಯಾವುದೋ ದೇವ ಭಾಷೆ ಮಾತಾಡಿದ್ಲಾ ಬಾಯನು. ಇಲ್ಲ, ನಾನೊಂದು ರಿಕ್ವೆಸ್ಟ್ ಮಾಡಲಾ? ಸಂಸ್ಕೃತದಲ್ಲಿ ಹೇಳಿ, ಕನ್ನಡದಲ್ಲಿ ಹೇಳಿ. ಇರಲಿ, ನಾನು ಕನ್ನಡದಲ್ಲಿ ಹೇಳ್ತೀನಿ. ನಿಮಗೆ ಬರುವಂತಹ ಕಷ್ಟಗಳು, ನಿಮಗೆ ಬರುವಂತಹ ಸಮಸ್ಯೆಗಳು, ನಿಮಗೆ ಬರುವಂತಹ ಸವಾಲುಗಳು, ಇವೆಲ್ಲವೂ ನಿಮ್ಮ ಹೋರಾಟದ ಶಕ್ತಿ ಏನಿದೆ ಅದಕ್ಕೆ ಅನುಗುಣವಾಗಿರುತ್ತಂತೆ. ನೀವು ಅರ್ಜುನ ಆಗಿದ್ದರೆ ಕುರುಕ್ಷೇತ್ರ ಯುದ್ಧ ನಿಮಗೆ, ಆಯಿತಾ? ನೀವು ಮಾಲವಿಕ ಆದರೆ ಇದು ನಿಮ್ಮ ಯುದ್ಧ. ಅಂದರೆ ಯಾರಿಗೆ ಯಾವ ಕಷ್ಟವನ್ನು ಕೊಡಬೇಕು ಅನ್ನೋದು ಪ್ರೀ ಡಿಟರ್ಮೈಂಡ್. ನನಗದನ್ನು ಎದುರಿಸೋ ಶಕ್ತಿ ಇದ್ರೇ ನನಗೆ ಆ ಕಷ್ಟ ಬರೋದು ಅಲ್ವಾ? ಇಸ್ರೇಲ್ನು, ಇರಾನ್ನು, ಅದ್ಯಾವುದು ಅಮೇರಿಕಾನು ನಿಭಾಯಿಸೋ ಕಷ್ಟ ನರೇಂದ್ರ ಮೋದಿಜಿಗೆ ಬರೋದು. ನನಗೆ ನಿಮಗೆ ಬರುತ್ತಾ? ಅವ್ರಿಗೆ ಅದನ್ನು ನಿಭಾಯಿಸೋ ಶಕ್ತಿ ಇದೆ, ಆ ಕಷ್ಟ ಬರುತ್ತೆ. ನನ್ನ ಹೋರಾಟಕ್ಕೂ ಅವ್ರ ಹೋರಾಟಕ್ಕೂ ವ್ಯತ್ಯಾಸ ಏನು? ಅವ್ರಿಗೇನು, ಅವ್ರ ಪ್ರಯಾರಿಟಿ ಏನು? ಈ ದೇಶ ಸುಭಿಕ್ಷವಾಗಿರಬೇಕು, ಈ ದೇಶದ ಜನ ಸುಭಿಕ್ಷವಾಗಿರಬೇಕು. ವಿಶ್ವದಲ್ಲಿ ಯುದ್ಧ ನಡೀತಾ ಇದೆ, ನಮಗೆ ತೈಲ ಸಿಗಬೇಕು. ಅದಕ್ಕೆ ನಾವು ಯಾರ ಜೊತೆ ಸ್ನೇಹಿತರಾಗಿರಬೇಕು, ಯಾರ ಜೊತೆ ಸ್ನೇಹ ಬಿಡಬೇಕು, ನಾವು ಈ ಯುದ್ಧದಲ್ಲಿ ಪ್ರವೇಶ ಮಾಡಬೇಕೋ ಬೇಡವೋ, ನಾಜೂಕಾಗಿ ಹೇಗೆ ಇದನ್ನು ನಿಭಾಯಿಸ್ಕೊಂಡು ಆ ತೈಲನ ತರಿಸ್ಕೊಂಬಿಡ್ಬೇಕು ಭಾರತಕ್ಕೆ ಅಲ್ವಾ? ಸ್ಟ್ರೈಟ್ ಆಫ್ ಹಾರ್ಮೋಸ್ ಮುಚ್ಚಿಟ್ಟಿದ್ದಾರಲ್ಲ, ಅವ್ರು ಅದನ್ನು ತೆಗೆಸ್ಕೊಂಡು ರೀ ನಿಮ್ಮಿಬ್ಬರು ಜಗಳದಲ್ಲಿ ನಮ್ಮನ್ನು ಯಾಕ್ರಿ ಸಾಯಿಸ್ತೀರಾ? ಸೊ ಆನೆ ಕಷ್ಟ, ಇರುವೆ ಕಷ್ಟ ಅಂತಾರೆ, ಗೊತ್ತಾ? ಸಿಂಪಲ್ಲಾಗಿ. ಹಾಗೆ ಅವರ ಶಕ್ತಿಗೆ ಅನುಗುಣವಾಗಿ ಈ ಕಷ್ಟಗಳು ಬರೋದು ಅಂತ ಅಂದ್ಕೊಂಡು ನಾನು ನನ್ನ ಕಷ್ಟವನ್ನು ಎದುರಿಸ್ತೀನಿ. ಇದರ ಜೊತೆಗೆ ಈ ಬದುಕಲ್ಲಿ ಅನೇಕ ಲಕ್ಸುರಿಗಳು ಎಲ್ಲರಿಗೂ ಇರುತ್ತೆ ಅಲ್ವಾ? ದೊಡ್ಡ ಕಾರು, ದೊಡ್ಡ ಮನೆ, ಸೀರೆ, ಒಡವೆ, ಇದೆಲ್ಲ ಲಕ್ಸುರೀಸ್ ಅಲ್ವಾ? ಅಳೋದು ಒಂದು ಲಕ್ಸುರಿ, ಅದು ನನಗೆ ಗೊತ್ತಾಗಿದ್ದು ಈಗ. ಅಳೋದು ಒಂದು ಲಕ್ಸುರಿ? ಹೌದು. ಅಂದರೆ ನಾನು ಅಳಕ್ಕೆ ಆಗಲ್ವೇ? ನಾನತ್ರ ಅವಿನಾಶ್ ಪರಿಸ್ಥಿತಿ ಏನು? ನಾನತ್ರ ನಮ್ಮಮ್ಮ ಒಡೆದು ಹೋಗ್ತಾರೆ, ನಮ್ಮ ತಂದೆ ಇದ್ದರೂ ಈಗಿಲ್ಲ. ಅವರನ್ನೆಲ್ಲ ಯಾರು ನಿಭಾಯಿಸೋದು? ಅವ್ರಿಗೆಲ್ಲ ಯಾರು ಧೈರ್ಯ ತುಂಬೋದು? ಸೊ ಏನಾಗುತ್ತೆ, ಅಳು ಅನ್ನೋದು ಕ್ರಮೇಣ ಮರ್ತು ಹೋಗುತ್ತೆ. ಬಿಕಾಸ್ ಬಿಕಮ್ಸ್ ಎ ಲಕ್ಸುರಿನು ವೆನ್ ಡು ಯು ಕ್ರೈ. ಇನ್ನೊಂದು, ನಾವೆಲ್ಲ ಸಾರ್ವಜನಿಕ ಬದುಕಲ್ಲಿದ್ದೀವಿ. ಸೊ ಏನು ಹೊರಗಡೆ ನಿಂತ್ಕೊಂಡತ್ರೆ ಏನು ಅಂತ ಎಲ್ಲರೂ ಸಾಮಾನ್ಯವಾಗಿ ಯಾರಾದರೂ ಅಳ್ತಾಯಿದ್ರೆ ಎಲ್ಲರೂ ಕೇಳ್ತಾರೆ, ನಮ್ಮನ್ನು ಜಾಸ್ತಿ ಕೇಳ್ತಾರೆ. ಮತ್ತು ಈಗ ಸೋಷಿಯಲ್ ಮೀಡಿಯಲ್ಲಿ ಏನೇನೋ ಬರ್ಕೋತಾರೆ ಗೊತ್ತಾ? ಇವ್ರಿಗೆ KSIC ಸೀರೆ ಸಿಗಲಿಲ್ಲ ಅಂತ ಅಳ್ತಾ ಇದ್ದಾರೆ, ಮಾಡಬೇಕಂತನೂ ಬರೀಬೋದು. ಹೇಳ್ತಾ ಇರೋದು ನಾನು. ಅಂದರೆ ಸೊ ಆ ಅಳುಗೆ ಏನೇನೋ ಅರ್ಥಗಳನ್ನ ಕಲ್ಪಿಸ್ಕೊಂಡ್ಬಿಡ್ತಾರೆ. ಹಾಗಾಗಿ ಸಾರ್ವಜನಿಕವಾಗಿ ಅಳಕ್ಕಾಗಲ್ಲ, ಮನೆಯಲ್ಲಿ ಅಳಕ್ಕಾಗಲ್ಲ, ಎಲ್ಲಿ ಹೇಳ್ತೀರಾ? ಸೊ ಅಳು ಅನ್ನೋದು ಒಂದು ಲಕ್ಸುರಿ. ನನಗೆ ಬತ್ತು ಹೋಗಿದೆ ಅಳು. ಏನು ಮಾಡ್ತೀರಾ? ಭಾವನೆಗಳು ಬತ್ತೋಗಲ್ಲ, ನಿಮ್ಮ ಹೆಸರು. ಆದರೆ ಈ ಥರದ ಪ್ರಕಟಣೆ ಅದು ಇದಾಗ್ಬಿಡುತ್ತೆ ಅಷ್ಟೆ. ಅದನ್ನು ನೀವು ಕಲ್ತ್ಕೊಂಡ್ಬಿಡ್ತೀರ. ಡು ಯು ಫೀಲ್ ಲೋನ್ಲಿ ಹಿಂಗಿದ್ದು ಯೋಚನೆ ಮಾಡಿದಾಗ? ಸಿ, ಐ ಡೋಂಟ್ ಫೀಲ್ ಲೋನ್ಲಿ ಆರ್ ಬ್ಯಾಡ್ ಫಾರ್ ಮೈ ಸೆಲ್ಫ್. ಐ ಫೀಲ್ ಬ್ಯಾಡ್ ಫಾರ್ ದ ಹೆಲ್ಪ್ಲೆಸ್ನೆಸ್ ಆಫ್ ದಟ್ ಚೈಲ್ಡ್. ಈಗ ನಮಗೇನಂತಾರೆ, ನಿಮಗೆ ಸಂಚಿತ ಪಾಪ ಬ್ಯಾಂಕು, ಆ ಕರ್ಮಗಳನ್ನ ಅಲ್ಲಿಂದ ಹೊತ್ಕೊಂಡು ಈ ಬದುಕಿಗೆ ಬಂದಿದ್ದೀರಿ. ಈಗ ನಮ್ಮಲ್ಲಿ ಏನು ನಂಬಿಕೆ ಇದೆ, ಮರು ಜನ್ಮ ಇದೆ. ಈ ಜನ್ಮದಲ್ಲಿ ನಾವು ಮಾಡೋ ಏನೇ ಕ್ರಿಯೆಗಳಿರಬಹುದು,
ಇವೆಲ್ಲವೂ ಮುಂದಿನ ಜನ್ಮದಲ್ಲಿ ನೀನು ಕತ್ತೆಯಾಗಿ ಹುಟ್ತೀಯ, ಕೋಣ ಆಗಿ ಹುಟ್ತೀಯ, ಕೋತಿಯಾಗಿ ಹುಟ್ತೀಯ ಅಂತೆಲ್ಲ ಮನೆಯಲ್ಲಿ ಹೆದರಿಸ್ತಾರೆ ಗೊತ್ತಾ. ಯಾಕೆ ಅಂದರೆ ಈ ಜನ್ಮದಲ್ಲಿ ಒಳ್ಳೆಯ ಕ್ರಿಯೆಗಳನ್ನು, ಒಳ್ಳೆಯದನ್ನು ಮಾಡಿದಷ್ಟು ನಿನಗೆ ಮುಂದಿನ ಜನ್ಮ, ಅದೇ ಶುರುವಿನಲ್ಲಿ ಹೇಳಿದ್ನಲ್ಲ, ಆ ಮೋಕ್ಷ ಪುರುಷಾರ್ಥದತ್ತ ಈ ಬದುಕಿರೋದ್ರಿಂದ ನೀವು ಹೆಚ್ಚೆಚ್ಚು ಒಳ್ಳೇದು ಮಾಡ್ತಾ 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 ನಿಮಗೆ ದೇವರ ಹತ್ರ ಕರ್ಕೊಂಡು ಹೋಗುತ್ತೆ ಅದು ಅನ್ನೋದು ನಂಬಿಕೆ. ಒಂದು ಜನ್ಮದಲ್ಲಿ ಈ ಸಿದ್ಧಿ ಆಗೋದಲ್ಲ ಇದೆಲ್ಲ, ಈ ಜೀವನ್ಮುಕ್ತಿ ಅನ್ನುವಂಥದ್ದು, ಪುರುಷಾರ್ಥಗಳ ಸಿದ್ಧಿ ಒಂದು ಜೀವನದಲ್ಲಿ ಆಗೋದಲ್ಲ. ಸೊ ಇದೆಲ್ಲವೂ ನಮಗೆ ಅರ್ಥ ಆಗುತ್ತೆ. ಸೊ ನಾನು ಏನೋ ಮಾಡಿದ ತಪ್ಪಿಗೆ ಈಗ ಇದು ಪ್ರತಿಫಲ ಆಗಿರಬಹುದು ಅಂತ ನಾನು ಇದನ್ನು ನನಗೆ ನಾನೇ ಜಸ್ಟಿಫೈ ಮಾಡ್ಕೋಬೋದು, ರೀಸನ್ ಮಾಡ್ಕೋಬೋದು. ಬಟ್ ವಾಟ್ ಅಬೌಟ್ ದಟ್ ಚೈಲ್ಡ್? ವೈ ಇಸ್ ಹಿ ಬಾರ್ನ್ ವಿತ್ ಅ ಬಾಡಿ ವಿಚ್ ಇಸ್ ಸೋ ಡಿಫೆಕ್ಟಿವ್ ಅಲ್ವಾ? ಅವನಿಗೆ ಮಾತು ಬರಲ್ಲ. ಹಿ ವಾಕ್ಸ್ ವಿತ್ ಸಪೋರ್ಟ್ ಆ್ಯಂಡ್ ಅವನಿಗೆ ಹೇಳ್ಕೊಳ್ಳೋಕ್ಕೆ ಮಾರ್ಗ ಇಲ್ಲ. ನಾನು ಅವನು ಅಂತ ಹೇಳ್ತಾರೆ ರೆಪ್ರೆಸೆಂಟೇಷನ್ ಆಫ್ ವೆರಿ ಬಿಗ್ ಕಮ್ಯುನಿಟಿ. ಹೌದು, ತುಂಬ ಜನ, ಮಕ್ಕಳು, ವಾಟೆವರ್ ಆ ಕ್ಯಾಟಗರಿಲಿರೋ ಈ ವಿಕಲಚೇತನರು ಅಂತ ನಮ್ಮ ವಿಶ್ವೇಶ್ವರ ಭಟ್ ಕೊಟ್ಟಿದ್ದ ಹೆಸರು ಅದು, ವಿಕಲಚೇತನ ಅನ್ನೋದು ಬ್ಯೂಟಿಫುಲ್ ನೇಮ್ ಇರಲಿ. ಸೊ ಹಾಗೆ ಈ ಥರದ ಮಕ್ಕಳು ಯಾರು ವಿಶೇಷ ಗುಣಗಳು ಅಥವಾ ವಿಶೇಷ ಶರೀರಗಳು ಅಥವಾ ವಿಶೇಷ ಆಕಾರ ಇರೋ ಮಕ್ಕಳು, ಅವ್ರಿಗೆ ಕಮ್ಯುನಿಕೇಟ್ ಮಾಡೋಕ್ಕೆ ಗೊತ್ತಾಗಲ್ಲ. ಈಗ ಫಾರ್ ಎಕ್ಸಾಂಪಲ್ ನನ್ನ ಮಗ, ನೀವು ಮಲಗಿಲ್ವಾ ಅಂತ ಕೇಳಿದ್ರಿ, 18 ವರ್ಷ ಅವನಿಗೆ, ಸುಮಾರು 17 ವರ್ಷ ಅವನು ನಿದ್ದೆ ಮಾಡಿಲ್ಲ, ನಾವು ಮಾಡಿಲ್ಲ. ಓಕೆ, ಸೊ ವಾಟ್ ಹ್ಯಾಪನ್ಸ್? ರಾತ್ರಿ ಅಳ್ತಾನೆ. ಯಾಕೆ ಅಳ್ತಾನೆ ಅನ್ನೋದನ್ನು ಅರೈವ್ ಮಾಡೋಕ್ಕೆ ನಮಗೆ ಸ್ವಲ್ಪ ಹೊತ್ತಾಗುತ್ತೆ. ಹೊಟ್ಟೆ ನೋವು, ತಲೆನೋವು, ಕಾಲು ನೋವು, ಕೈ ನೋವು, ಏನು ನೋವು ಅಂತಲೇ ಗೊತ್ತಿಲ್ವಲ್ಲ. ಸೊ ನೀವು ಇದ್ರ ಥರ ಮಾಡ್ಕೊಂಡು ಬರ್ಬೇಕು. ಅದೇನು ಶಾರ್ಟ್ ಲಿಸ್ಟ್, ಇಂಗ್ಲೀಷಲ್ಲಿ ಹೇಳ್ತಾರೆ ಗೊತ್ತಾ, ಶಾರ್ಟ್ ಲಿಸ್ಟ್ ಮಾಡಿ. ಸೊ ಇವನು ಹೀಗೆ ಆಡ್ತಾ ಇದ್ದಾನೆ, ಸೊ ಇದು ತಲೆನೋವಲ್ಲ. ಇವನು ಹೀಗೆ ಆಡ್ತಾ ಇದ್ದಾನೆ, ಸೊ ಇದು ಹೊಟ್ಟೆ ನೋವು ಇರಬೇಕು. ಅವನು ಏನು ತಿಂದ ಇವತ್ತು, ಅದರಲ್ಲಿ ಯಾವುದು ಅವನಿಗೆ ಒಗ್ತಾ ಇಲ್ಲ. ಹೀಗೆ ಯು ಗೋ ಆನ್ ಡಿಡಕ್ಟಿಂಗ್. ಸೊ ನೀವು ಒಂಥರ ಕ್ವಿಝು, ಎವ್ರಿ ಡೇ ಇಸ್ ಎ ಕ್ವಿಝ್, ಎವ್ರಿ ಡೇ ಇಸ್ ಎ ಕ್ವಿಝ್. ನೋ, ಬಿಕಾಸ್ ಯು ಡೋಂಟ್ ನೋ ಫಾರ್ ವಾಟ್ ಹೀ ಈಸ್ ಕ್ರೈಯಿಂಗ್ ಆ್ಯಂಡ್ ವಾಟ್ ಈಸ್ ಹಿಸ್ ನೀಡ್. ಸಮ್ಟೈಮ್ಸ್ ಸಿಂಪಲ್ಲಾಗಿ ಬಾಯಾರಿಕೆ ಇರ್ಬೋದು, ನಮಗೆ ಗೊತ್ತಾಗಲ್ವೇ ಅಲ್ವಾ? ಕರೆಕ್ಟ್. ಹಸುವೆ ಇಲ್ಲದೆ ಇರೋ ಹಾಗೆ ತುರುಕ್ಬಿಡ್ತೀವಿ ಅಂತ ಇಟ್ಕೊಳ್ಳಿ ಊಟ. ಸಿಂಪಲ್ ಬಾಯಾರಿಕೆ ಇರಬಹುದು, ಸೆಕೆ ಆಗ್ತಿರ್ಬೋದು, ಗೊತ್ತಿಲ್ಲ. ಸೊ ದಿಸ್ ಈಸ್ ದ ಡೈಲಿ ಸ್ಟ್ರಗಲ್. ನನಗೆ ಅನೇಕರು ಕೇಳ್ತಾರೆ, ನಿಮ್ಮ ಮಗ ಚೆನ್ನಾಗಿದ್ದಾನ ಅಂತ. ಅದಕ್ಕೆ ಚೆನ್ನಾಗಿದೇನೆ ಚೆನ್ನಾಗಿಲ್ಲಾಗೆ ವ್ಯತ್ಯಾಸನೇ ಹೋಗ್ಬಿಡಿದೆ. ಇವತ್ತು ಪರವಾಗಿಲ್ಲ ಅಂತಷ್ಟೇ ಹೇಳ್ಬೋದು, ನಾಳೆದು ನಂಗೆ ಗೊತ್ತಿಲ್ಲ, ನೆನ್ನೆದು ನಾನು ಹೇಳಲ್ಲ ಅಲ್ವಾ? ಸೊ ಕಷ್ಟ ಇದೆ. ಆ್ಯಂಡ್ ಅನೇಕರು ಏನು ಅಂದ್ಕೊಂಡ್ಬಿಡ್ತಾರೆ, ಇವರು ಭಾಳ ಗಟ್ಟಿಯಾಗಿದ್ದಾರೆ, ಇವರೆಲ್ಲ ಹೋರಾಟ ಮಾಡ್ತಾರೆ ಅಂತ. ನನಗನ್ಸುತ್ತೆ, ನನ್ನದೊಂದು ನಂಬಿಕೆ ಇತ್ತು, ನನ್ನಿಂದ ಬಗೆಹರಿಸಲಾಗದ, ನನ್ನಿಂದ ಪರಿಹರಿಸಲಾಗದ ಸಮಸ್ಯೆ ಜಗತ್ತಿನಲ್ಲಿ ಇಲ್ಲ. ದೇರ್ ಇಸ್ ನೋ ಪ್ರಾಬ್ಲಮ್ ವಿತೌಟ್ ಎ ಸೊಲ್ಯೂಷನ್. ಚಿಕ್ಕ ವಯಸ್ಸಿನಿಂದ ನಿಮ್ಮ ಸಂಸ್ಕಾರಗಳದು ನಿಮಗೆ ಅಲ್ವಾ, ನಥಿಂಗ್ ಈಸ್ ಇಂಪಾಸಿಬಲ್. ಕರೆಕ್ಟ್. ಯಾವುದನ್ನು ಬೇಕಾದರೂ ಸಾಧಿಸಬಹುದು. ಹೀಗೆ ನಿಮ್ಮನ್ನು ನೀವು ರೂಪಿಸ್ಕೊಳ್ಳೋದು, ಇದು ಸೊಲ್ಯೂಷನ್ ಇಲ್ಲದೆ ಇರೋ ಪ್ರಾಬ್ಲಮ್. ಸೊ ಈ 18 ವರ್ಷದಲ್ಲಿ ಸೊಲ್ಯೂಷನ್ ಇಲ್ಲದೆ ಇರೋ ಪ್ರಾಬ್ಲಮ್ಮು ಇದೇ ಪ್ರಪಂಚದಲ್ಲಿ ಅಂತ ಅರ್ಥ ಆಗುತ್ತೆ. ನೋಡಿ, ದಿಸ್ ಈಸ್ ಒನ್ ಸಚ್ ಪ್ರಾಬ್ಲಮ್. ಈವನ್ ದ ಡಾಕ್ಟರ್ಸ್ ಐ ಆಸ್ಕ್, ನೀವು ಇದನ್ನು ಮಾಡಿಬಿಡಿ ಅದನ್ನು ಮಾಡಿ, ಸರಿ ಹೋಗ್ತಾನಾ? ಹೋಗಲ್ಲ ತಾನೇ. ಆಮೇಲೆ ಯಾಕೆ ಇದೆಲ್ಲ ಹೇಳ್ತೀರಾ? ದಿಸ್ ಈಸ್ ಅ ಪ್ರಾಬ್ಲಮ್ ಯು ಲಿವ್ ವಿತ್, ಯು ಅಕ್ಸೆಪ್ಟ್ ಆ್ಯಂಡ್ ಲಿವ್ ವಿತ್. ಎಷ್ಟು ಸಮಯ ಬೇಕಾಯ್ತು ನಿಮಗೆ ಅಕ್ಸೆಪ್ಟ್ ಮಾಡ್ಕೊಳ್ಳೋದಕ್ಕೆ? ಇನಿಷಿಯಲಿ ಡಿನೈಯಲ್ಲೇ ಇರುತ್ತೆ, ನನ್ನ ಮಗು ಹಾಗಲ್ಲ ಅಂತ, ಅಥವಾ ನಮ್ಮ ಮಕ್ಕಳು ಹಾಗಲ್ಲ, ನನಗೆ ಹಾಗಾಗಕ್ಕೆ ಚಾನ್ಸ್ ಇಲ್ಲ. ಇದೆಲ್ಲ ಎಲ್ಲರಿಗೂ ಆಗೋ ಫಸ್ಟ್ ಫ್ಯೂ ಮಂತ್ಸ್, ಇಯರ್ಸ್, ಡೇಸ್, ವಾಟ್ ಎವರ್. ಆ ಮೈಲ್ ಸ್ಟೋನ್ ಡಿಲೇ ಆದಾಗ ಇಲ್ಲ ಅದೆಲ್ಲ ರಿಕವರಿ ಆಗಿಬಿಡುತ್ತೆ ಅಂತಾರೆ. ನಿಮಗೆ ಏನು ಸಮಸ್ಯೆ ಅಂತ ತಿಳ್ಕೊಳ್ಳೋದಿದೆಯಲ್ಲ, ಐ ಥಿಂಕ್ ದಟ್ ಇಸ್ ಕೀ ಟು ಎವ್ರಿಥಿಂಗ್, ಟು acceptance also. Unfortunately for us, my son is a very normal looking child. ಅವನು ನೋಡಿದ್ರೆ ಸಮಸ್ಯೆ ಇದೆ ಅಂತ ಗೊತ್ತಾಗಲ್ಲ.
ಅದರಲ್ಲೂ ಐ ಥಿಂಕ್ ಫಸ್ಟ್ 7-8 ಇಯರ್ಸ್ ಈ ವಾಸ್ ಅ ವೆರಿ ಹ್ಯಾಂಡ್ಸಮ್ ಚೈಲ್ಡ್. ಸೊ ಗೊತ್ತೇ ಆಗ್ತಾ ಇರಲಿಲ್ಲ. ಈ ಜನರಲಿ ವಿಕಲಚೇತನ ಅನ್ನೋ ಮಕ್ಕಳಿಗೆ ಫೀಚರ್ಸ್ ಮಾಂಗೋಲಾಯ್ಡ್ ಫೀಚರ್ಸ್ ಇರುತ್ತೆ, ಗೊತ್ತಾಗ್ಬಿಡುತ್ತೆ. ಕಣ್ಣು ಚಿಕ್ಕದಾಗಿರುತ್ತೆ, ಮುಖ ಅಥವಾ ಸ್ವಲ್ಪ ದಪ್ಪ ಇರುತ್ತೆ. ತಲೆ ಶೇಪು ಸ್ವಲ್ಪ ಬೇರೆ ಥರ ಇರುತ್ತೆ. ಹೀಗೆ ನೋಡಿದ ತಕ್ಷಣ ಗೊತ್ತಾಗುತ್ತೆ. ಇವಂದು ಗೊತ್ತೇ ಆಗಲಿಲ್ಲ. ಸೊ ಹಾಗಾಗಿ ದ ಡಾಕ್ಟರ್ಸ್ ಆಲ್ಸೋ ಸೇಯಿಂಗ್ ನೋ ಹೀಸ್ ಫೈನ್ ಹಿಲ್ ಬಿ ಫೈನ್ ಮ್ಯಾಮ್, ಇಟ್ಸ್ ಜಸ್ಟ್ ಡಿಲೇ ಅಂತ. ಬಟ್ ನಮ್ಮಲ್ಲಿ ಡಾಕ್ಟರ್ ಗಂಗಾಧರ್ ಅಂತ ನಿಮ್ಯಾನ್ಸಿಗೆ ಚೇರ್ಮನ್ ಆಗಿತ್ತು, ರಾಷ್ಟ್ರೀಯವಾದಿ ಭಾಳ. ನಾವು ಸೌಂದರ್ಯ ಅಂತ ಒಬ್ಬಳು ಕಲಾವಿದೆ ಇದ್ಲಲ್ಲ, ಮೋಸ್ಟ್ ಬ್ಯೂಟಿಫುಲ್ ಸೌಂದರ್ಯ ಅವರ ನೆಂಟರವರು, ದಟ್ಸ್ ಹೌ ವಿ ನೋ ಹಿಮ್ ಡಾಕ್ಟರ್ ಗಂಗಾಧರ್. ಅವರು ನೀನು ಒಂದ್ಸತಿ ಕರ್ಕೊಂಡು ಬಾ ನಿಮ್ಯಾನ್ಸ್ಗೆ. ನೋಡಿ, ನನ್ನ ಮಗನ್ನ ನಿಮ್ಯಾನ್ಸ್ಗೆ ಕರ್ಕೊಂಡು ಹೋಗ್ಬೇಕಾ ಅನ್ನೋದಿದೆಯಲ್ಲ, ಅದಕ್ಕಿಂತ ದೊಡ್ಡ ಹೋರಾಟ ಇನ್ನೊಂದಿಲ್ಲ. ಕರೆಕ್ಟ್. ಮೈ ಚೈಲ್ಡ್ ಇಸ್ ನಾಟ್ ಮೆಂಟಲಿ ಅಬ್ನಾರ್ಮಲ್, ವೈ ವಿಲ್ ಐ ಗೋ ಟು ನಿಮ್ಯಾನ್ಸ್? ಸೊ ದೊಡ್ಡ ಹೋರಾಟ. ದ್ಯಾಟ್ಸ್ ಅ ವೆರಿ ಡಿಫಿಕಲ್ಟ್ ಡೆಸಿಷನ್ ಟು ಟೇಕ್. ಸೊ ಡಾಕ್ಟರ್ ಗಂಗಾಧರ್ said, come and meet the doctors, what do you lose? So we went. By then he was 12, so a lot of time was lost. And ಅವನು ಒಳಗೆ ಬಂದ ತಕ್ಷಣ ಅವರು ಜೆನೆಟಿಸಿಸ್ಟ್ ಅವರು. He looked at him and said, Madam, this is a Wolf Hershon child. Extremely rare. It's not because of you or Avinash. You are just unlucky parents. ಅವ್ನು ನೋಡಿದ ತಕ್ಷಣ ಏನು ಅವ್ರಿಗೆ ಕಾಣಿಸ್ತು ಅಂದರೆ, ಈ ನೋಸ್ ಬ್ರಿಡ್ಜು ಅವನಿಗೆ ಮೂಗು ಶಾರ್ಪ್ ಆಗಿರುತ್ತೆ, ಆದರೆ ಈ ಜಾಗ ಫ್ಲ್ಯಾಟ್ ಆಗಿರುತ್ತೆ. ಮೂಗು ಆ್ಯಕ್ಚುಲಿ ಅವಿನಾಶ್ ಥರ ಇರುತ್ತೆ, ಈ ಜಾಗ ಫ್ಲ್ಯಾಟ್ ಆಗಿರುತ್ತೆ. ಅದನ್ನು ನೋಡ್ಬಿಟ್ಟು ಹೇಳಿದ್ರು, ದಿಸ್ ನೋಸ್ ಬ್ರಿಡ್ಜ್ ಈಸ್ ವಾಟ್ ಈಸ್ ದ ಗಿವ್ ಅವೇ ಅಂತ. ಏನು ವುಲ್ಫ್ ಹರ್ಷನ್ ಮನೆಗೆ ಬಂದು ಇವತ್ತು ಅವಾಗ ಗೂಗಲ್, ಏನು ವುಲ್ಫ್ ಹರ್ಷನ್. ಇಟ್ಸ್ ಅ ವೆರಿ ರೇರ್ ಸಿಂಡ್ರೋಮ್. ನಿಮಗೆ ಆ ಕ್ರೋಮೋಸೋಮಲ್ಲೇ ಡಿಫೆಕ್ಟ್ ಇದೆ. ಸೊ he will never speak, ma'am. He may be able to walk with help. ಇಷ್ಟೇ ಅವ್ರು ಹೇಳಿದ್ರು ಡಯಾಗ್ನೋಸಿಸ್. ಆ್ಯಂಡ್ ದೇರ್ ಆಫ್ಟರ್, ಬಿಕಾಸ್ ಅಲ್ಲಿವರೆಗೂ ಏನೇನು ಮಾಡಿರ್ತೀವಿ ಅಂತಲೂ ಹೇಳ್ತೀನಿ. ನಾಟಿ ಔಷಧಿ ಏನಿಲ್ಲಮ್ಮ, ವೈಟಮಿನ್ ಡಿ ಸಿ ಕೊರತೆ, ಬಿಸಿಲಲ್ಲಿ ನಿಲ್ಲಿಸು ಸರಿ ಹೋಗುತ್ತೆ, ಚೆನ್ನಾಗಿ ಶರೀರಕ್ಕೆಲ್ಲ ಎಣ್ಣೆ ತಿಕ್ಬಿಡು ನಡೀತಾನೆ. ಮನೇಲಿ ನಡೆಯುತ್ತಾನೆ ಇದೆಲ್ಲ. ಹೌದು. ಆಮೇಲೆ ನೀವೆಲ್ಲ ಆಚೆ ಹೋಗ್ತೀರಿ, ಇಂಥ ಇದು ದೇವಸ್ಥಾನ ಇದೆ, ಇಲ್ಲಿ ಇಂಥ ಹೋಮ ಮಾಡ್ತಾರೆ, ಇದು ಸರ್ಪದೋಷ, ನಾರಾಯಣ ಬಲಿ ಮಾಡಿ ಪಿತೃಗಳಿಗೆ ಶಾಂತಿ ಮಾಡಿ ಸರಿ ಹೋಗುತ್ತೆ. ಅದು ಯಾವುದು ತಪ್ಪು ಅಂತ ನಾನು ಹೇಳ್ತಿಲ್ಲ, ಅದು ಎಲ್ಲವನ್ನೂ ಮಾಡಿಸ್ಬಿಡ್ತಾರೆ ಎಲ್ರಿಗೂ ಅಂತ ಹೇಳ್ತಾ ಇದ್ದೀನಿ ನಾನು. ಸುತ್ತಮುತ್ತ ಏನೇನು ಸಾಧ್ಯ ಇದೆಯೋ ಎಲ್ಲವನ್ನೂ ಎಲ್ಲರೂ. ಆ್ಯಂಡ್ ಅನ್ಸಾಲಿಸಿಟೆಡ್ ಅಡ್ವೈಸ್ ನಿಮಗೆ ಬರೋದು, ಅದರಲ್ಲೂ ನೀವು ಕಲಾವಿದರಾಗ್ಬಿಟ್ರಂತು. ನಿಮ್ಮ ಮಗ ಅಲ್ವಾ, ನಾನು ಅಂದ್ಕೊಂಡೆ ಮೇಡಮ್ ಈ ಥರದ ಜಾಗಕ್ಕೆ ಹೋಗಿ ಎಲ್ಲ ಸರಿ ಹೋಗುತ್ತೆ. ಆ್ಯಂಡ್ ತಂದೆ ತಾಯಿಗೆ ಏನು ಆಸೆ ಇರುತ್ತೆ ಅಂದರೆ ಏನೋ ಒಂದು ವರ್ಕ್ ಆಗ್ಬಿಡ್ಲಿ, ಜಸ್ಟ್ ಒಂದೇನಾದರೂ ಅದು ಅಪ್ ಟು ಅ ಸರ್ಟನ್ ಏಜ್. ಈಗ ಒಂದು ಒಳ್ಳೇದೇನಾಗಿದೆ ಅಂದರೆ, ಎನಿಥಿಂಗ್ ಅಮಿಸ್ ಒಂದು ಇದರಲ್ಲೇ ಅನಾಮಲೀಸಲ್ಲೇ ಹೇಳ್ಬಿಡ್ತಾರೆ. ನೋಡಿ, ಇವನಿಗೆ ಅನ್ಫಾರ್ಚುನೇಟ್ಲಿ ಅದು ಗೊತ್ತಾಗಲಿಲ್ಲ. ಈ 5th ಮಂತಲ್ಲಿ ಒಂದು ಇದು ಮಾಡ್ತಾರಲ್ಲ ಸ್ಕ್ಯಾನ್, ಅದರಲ್ಲಿ ಅನಾಮಲಿ ಸ್ಕ್ಯಾನ್ ಅದ್ರ ಹೆಸರು. ಅದರಲ್ಲಿ ಏನಾದರೂ ಏರ್ಪೇರ್ ಇದ್ದರೆ ಹೇಳಿಬಿಡ್ತಾರೆ, ಬೇಡ ಈ ಮಗು, ನೀವು ಆ ಡೆಸಿಷನ್ ತೊಗೊಳ್ಳಿ ಅಂತ. ಅದನ್ನು ಮೀರಿದ್ದು ಪೇರೆಂಟ್ಸ್ಗೆ ಇಲ್ಲ ಹೇಗಿದ್ರು ನನಗೆ ಮಗು ಅಂತ ಅನ್ಸಿದ್ರೆ ಅದು ಬೇರೆ. ಬಟ್ ದ ಚಾಯ್ಸ್ ಇಸ್ ಗಿವನ್. ಇವೊಂದು ಅದರಲ್ಲೂ ಗೊತ್ತಾಗಲಿಲ್ಲ, ಅನಾಮಲೀಸಲ್ಲೂ ಗೊತ್ತಾಗಲಿಲ್ಲ. ಸೊ ಯು ಕೀಪ್ ಟ್ರೈಯಿಂಗ್, ಅಟ್ ಒನ್ ಪಾಯಿಂಟ್ ಯು ರಿಯಲೈಸ್. ಈಗ ಅಫ್ಕೋರ್ಸ್ ಈ ಸ್ಪೆಕ್ಟ್ರಮ್ ಎಲ್ಲ ಬಂದಮೇಲೆ ಭಾಳ ಈಸಿಯಾಗಿ ದೇ ಆರ್ ಏಬಲ್ ಟು ಐಡೆಂಟಿಫೈ ಆಟಿಸಮ್ಮ, ಇನ್ನೊಂದ ಮತ್ತೊಂದ ಅಂತ. ನನ್ನ ಮಗನೂ ಹೀಗೆ, ಅಥವಾ ನಮ್ಮ ಮನೇಲೂ ಹೀಗೆ ಇದ್ದ, ಆಮೇಲೆ ಹಿಂಗಾಗ್ಬಿಟ್ಟ ಗೊತ್ತಾ ಅಂತ ಬೇರೆ ಒಂದಷ್ಟು ಜನ. ಅದು ಯಾವುದೋ ದುರುದ್ದೇಶದಲ್ಲ ಪಾಪ, ಅವ್ರಿಗೆ ತಿಳಿದಿದ್ದನ್ನು ಹೇಳ್ತಾರೆ. ಸೊ ಈಗ ಲಾಟ್ ಆಫ್ ಟೈಮ್ ಇಸ್ ಲಾಸ್ಟ್. ದ ಓನ್ಲಿ ಥಿಂಗ್ ಇಸ್ ಟು ನಾಟ್ ಗೆಟ್ ಟಯರ್ಡ್ ಆ್ಯಂಡ್ ಟು ಫೈಟ್ ದ ಬ್ಯಾಟಲ್.